ಏಕಾಏಕಿ ಹೊತ್ತಿ ಉರಿದಿದೆ ಕಾರು, ಮಹಿಳೆ ಸಜೀವ ದಹನರಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಜಿಂಕೆ ಬಚ್ಚಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆಯಂತೆ ಈ ಒಂದು ಬೆಂಕಿ ಅವಘಡ. ಖಾಸಗಿ ಕ್ಷಣ ಕಡಿಯಲು ಬಂದಿದ್ರಾ ಎಂಬ ಅನುಮಾನ ಕೂಡ ಹುಟ್ಟುತ್ತಾ ಇದೆ. ಈಗ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಸ್ಥಳದಿಂದ ಕಾರ್ ಚಾಲಕ ಪರಾರಿಯಾಗಿದ್ದಾನೆ. ಮೃತ ಮಹಿಳೆಯ ಗುರುತು ಪತ್ತೆ ಹಚ್ತಾ ಇದ್ದಾರೆ ಈಗ ಪೊಲೀಸರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಅವಘಡ. ಖಾಸಗಿ ಕ್ಷಣಗಳನ್ನ ಕಳೆಯಲು ಬಂದಿದ್ರ ಈ ಒಂದು ಕಾರಲ್ಲಿ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಕಾರು ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನಂತೆ. ನೋಡಿ, ಮೃತ ಮಹಿಳೆಯ ಗುರುತನ್ನ ಈಗ ಪತ್ತೆ ಹಚ್ತಾ ಇದ್ದಾರೆ ಪೊಲೀಸರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೇಗೆ ದಿಢೀರಾಗಿ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ, ಬೆಂಕಿ ಹೊತ್ಕೊಂಡಿರುವಂತಹ ದೃಶ್ಯ ಇದು. ಹಾಗಾಗಿ ದಿಢೀರಾಗಿ ಈ ರೀತಿಯಾಗಿ ಕಾರು ಬೆಂಕಿ ಹೊತ್ಕೊಂಡಿರೋದು ಏನಕ್ಕಿರ್ಬೋದು, ಕಾರಣ ಏನಿರ್ಬೋದು, ಹಲವು ಅನುಮಾನಗಳು ಈಗ ಹುಟ್ಟುತ್ತಾ ಇದೆಯಂತೆ. ಕಾರಣ ಏನು ಅಂತಂದ್ರೆ ಈ ಒಂದು ಕಾರಲ್ಲಿ ಇದ್ದಂತ ಚಾಲಕ ಯಾರು ಅಂತ ಹೇಳಿ ಗೊತ್ತಿಲ್ಲ, ಆದ್ರೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅಲ್ಲಿಂದ ಈತ ಎಸ್ಕೇಪ್ ಆಗಿದ್ದಾನೆ, ಓಡ್ ಹೋಗಿದ್ದಾನೆ. ಹಾಗಾಗಿ ಖಾಸಗಿ ಕ್ಷಣಗಳಿಗೋಸ್ಕರ ಏನಾದ್ರೂ ಬಂದಿದ್ರಾ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಾ, ಆ ಒಂದು ಜಾಗದಲ್ಲಿ ಏನಕ್ಕೆ ಹೋಗಿದ್ರು? ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾಗಿ ಒಂದು ಕಡೆ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಯಾವುದೋ ಕಾಡು ರೀತಿಯಾಗಿ ಕಾಣಿಸ್ತಾ ಇದೆ. ಇದರಿಗೂ ಕೂಡ ಸುತ್ತಮುತ್ತ ಮರಗಳು ಗಿಡಗಳು ಇದೆ. ಹಾಗಾಗಿ ಬಹುಶಃ ಏನಕ್ಕೆ ಹೋಗಿದ್ರು ಅಂತ ಹೇಳಿ ಗೊತ್ತಿಲ್ಲ. ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಈಗ ಪೊಲೀಸ್ ಅವರಿಗೆ ಬಹಳಷ್ಟು ಅನುಮಾನಗಳು ಹುಟ್ಟುತ್ತಾ ಇರುವಂತದ್ದು. ಹಾಗಾಗಿ ಈಗ ಮೊದಲನೇದಾಗಿ ಮಹಿಳೆಯ ಗುರುತನ್ನ ಪತ್ತೆ ಹಚ್ಚಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಮಟ್ಟಕ್ಕೆ ಇಲ್ಲಿ ಬೆಂಕಿ ಹೊತ್ಕೊಂಡಿದೆ, ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಅನುಮಾನಗಳು ಹುಟ್ಟುತ್ತಾ ಇದೆ. ಪೊಲೀಸರು ಕೂಡ ಈಗ ತನಿಖೆಗೆ ಇಳಿದಿದ್ದಾರೆ. ಕಾರ್ ಚಾಲಕ ಯಾರು, ಏನಕ್ಕೆ ಹೋಗಿದ್ದಾನೆ ಅಥವಾ ಯಾರಿದ್ದ ಅಂತ ಹೇಳಿ ಗೊತ್ತಿಲ್ಲ. ಕಾರು ಭಸ್ಮ ಪ್ರಕರಣ, ಕಾರಿನ ಮಾಲೀಕನ ಮಾಹಿತಿ ಈಗ ಪತ್ತೆ ಹಚ್ಚಲಾಗ್ತಾ ಇದೆ. ಸುರೇಶ್ ಎಂಬುವರಿಗೆ ಸೇರಿರುವಂತಹ ಕಾರು ಅನ್ನೋದು ಈಗ ಪತ್ತೆ ಆಗಿದೆ. ಪಕ್ಕದ ಮನೆಯ ರಾಮಾಂಜಿ ಎಂಬುವರಿಗೆ ನೀಡಿದಂತ ಕಾರಿದು. ಕಾರು ಸಂಪೂರ್ಣವಾಗಿ ಭಸ್ಮ ಆಗಿದೆ. ಮಹಿಳೆಯ ಕೊರಡಲ್ಲಿ ಚಿನ್ನದ ಸರದ ರೀತಿ ಪತ್ತೆಯಾಗಿದೆ. ತಲೆಬುರುಡೆ ಮತ್ತು ದೇಹದ ಕೈಕಾಲಿನ ಮೂಳೆಯ ಅವಶೇಷಗಳು ಕೂಡ ಪತ್ತೆಯಾಗಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳದಿಂದ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಚಾಲಕನ ಮೊಬೈಲ್ ಶರ್ಟ್ ಪಕ್ಕದ ನೀಲಗಿರಿ ತೋಟದಲ್ಲಿ ಪತ್ತೆಯಾಗಿದೆ. ಮೊದಲು ಮೊಬೈಲ್ ಪತ್ತೆ, ಅದಾದ ನಂತರ ಸ್ವಲ್ಪ ದೂರದಲ್ಲಿ ಶರ್ಟ್ ಪತ್ತೆ ಆಗಿದೆ. ಸದ್ಯ ಆರೋಪಿಗಾಗಿ ಬಲೆ ಬೀಸಿದ್ದಾರೆ ದೊಡ್ಡಬಳ್ಳಾಪುರ ಪೊಲೀಸರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ಈಗ ಸ್ಥಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಹೀಗೆ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಹಲವು ಅನುಮಾನಗಳು ಈಗ ಸದ್ಯಕ್ಕೆ ಹುಟ್ಟುತ್ತಾ ಇದೆ. ಸ್ವಲ್ಪ ದೂರದಲ್ಲೇ ಶರ್ಟ್ ಪತ್ತೆ ಆಗುತ್ತೆ. ಮೊದಲನೇದಾಗಿ ಮೊಬೈಲ್ ಪತ್ತೆ, ಅದಾದ ನಂತರ ಅದ್ರ ಸ್ವಲ್ಪ ದೂರದಲ್ಲಿ ಶರ್ಟ್ ಪತ್ತೆ ಆಗುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಹೇಗಾಯಿತು? ಇದು ಎಲ್ಲೋ ಒಂದು ರೀತಿಯಾಗಿ ಬೈ ಮಿಸ್ ಆಗಿ ನಡೆದಿರುವಂತ ಒಂದು ಬೆಂಕಿ ಅವಘಡ ಇಲ್ಲ. ಬೇರೆ ಏನಾದ್ರೂ ಪ್ಲಾನಿಂಗ್ ಇತ್ತಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇತ್ತಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಹಾಗಾಗಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಈಗ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಇದು ಯಾವುದೋ ಒಂದು ಬೈ ಮಿಸ್ ಆಗಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಮತ್ತೊಂದು ಕಾರಣದಿಂದ ಬೆಂಕಿ ಅವಘಡಗಳು ಆಗುತ್ತಲ್ಲ, ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಇದೆಲ್ಲವೂ ಕೂಡ ಆಗ್ತಾ ಇರುವಂತ ಅಪ್ಡೇಟ್ಸ್ಗಳು ನೋಡ್ತಾ ಇದ್ದಾರೆ. ಹಾಗಾಗಿ ಏನಿರ್ಬೋದು ಕಾರಣ? ಈಗ ಪ್ರಾಥಮಿಕ ತನಿಖೆಯಲ್ಲಿ ಏನ್ ಗೊತ್ತಾಗಿದೆ? ಜಿಂಕೆ ಬಚ್ಚನಲ್ಲಿ ಸ್ವಲ್ಪ ನಿರ್ಜನ ಪ್ರದೇಶದಲ್ಲಿ ಅನೈತಿಕ ಸಂಬಂಧ ಕೊಲೆಯಾಗಿರುವ ಸಂಖ್ಯೆ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಆದ್ರೆ ಕಾರಿನ ಮಾಲೀಕ ಈಗಾಗಲೇ ಪತ್ತೆ ಆಗಿರುವಂತದ್ದು. ಸುರೇಶ್ ಎಂಬ ಹತ್ರ ರಾಮಂಜಿ ಅನ್ನೋ ಸ್ನೇಹಿತ ಕಾರನ್ನು ಇಸ್ಕೊಂಡು ಹಾಸ್ಪಿಟಲ್ಗೆ ಅಂತ ಹೇಳಿ ಹೊರಟಿರ್ತಾನೆ. ಆದ್ರೆ ಅಲ್ಲಿ ಯಾರೋ ಒಬ್ಬ ಮಹಿಳೆಯನ್ನ ಕರ್ಕೊಂಡ್ಬಂದು ನಿರ್ಜನ ಪ್ರದೇಶದಲ್ಲಿ ಏನೋ ಮಾತುಕತೆ ಆಡ್ತಾ ಇದ್ದ ಟೈಮಲ್ಲಿ ಬೆಂಕಿ ಅವಘಡ ಆಗಿದೆ ಅಂತ ಹೇಳಿ ಈಗಾಗಲೇ ಸಂಖ್ಯೆ ವ್ಯಕ್ತ ಆಗ್ತಿರುವಂತದ್ದು. ಆದ್ರೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಗ್ರಾಮಾಂತರ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಿರುವಂತದ್ದು. ಮೊದಲಿಗೆ ಆತ ಬೆಂಕಿ ಅವಘಡದಿಂದ ತಪ್ಪಿಸಿಕೊಳ್ಳಲು ಜಂಪ್ ಮಾಡಿದ್ದಾನೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಆದ್ರೆ ರಾಮಜ್ಜಿಗಾಗಿ ಈಗಾಗಲೇ ಬಲೆ ಬೀಸಿರುವಂತದ್ದು ದೊಡ್ಡಬಳ್ಳಾಪುರ ಪೊಲೀಸರು. ಗುರುಮೂರ್ತಿ, ಇನ್ನ ಈ ಮಹಿಳೆ ಯಾರು ಅಂತ ಹೇಳಿ ಏನಾದ್ರೂ ಗೊತ್ತಾಗಿದ್ಯಾ ಈಗ? ಯಾಕಂತಂದ್ರೆ ಈಗ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತೆ ಹೇಗೆ ಪತ್ತೆ ಹಚ್ತಾರೆ, ಏನು ಅಂತ? ಈಗಾಗಲೇ ತನಿಖೆ ಚುರುಕುಗೊಂಡ ಹಿನ್ನೆಲೆ ಈಗಾಗ ಅನೈತಿಕ ಸಂಬಂಧ ಎಂದು ತಿಳಿದು ಬರ್ತಾ ಇರುವಂತದ್ದು. ರಚನೆ ಅದು ಮಹಿಳೆ ಯಾರು, ಯಾವ ಊರು, ಎಲ್ಲಿಂದ ಬಂದ್ರು, ಯಾರು ಕರ್ಕೊಂಡ್ಬಂದ್ರು, ರಾಮಂಜಿ ಕರ್ಕೊಂಡ್ಬಂದ್ರ ಅಥವಾ ಮತ್ತೆ ಅವ್ರನ್ನ ಕರ್ಕೊಂಡ್ ಕಾರಲ್ಲಿ ಬಿಟ್ರ ಅಥವಾ ಏನಾದ್ರು ಬೇರೆ ಕಡೆ ಏನಾದ್ರು ಅವಘಡ ಆಗಿ ಇಲ್ಲಿಗೆ ತಗೊಂಡ್ಬಂದು ಬೆಂಕಿ ಹಚ್ಚಿರುವ ಕಾರಣನ ಅಂತ ಹೇಳಿ ಈಗಾಗಲೇ ತನಿಖೆ ಕೂಡ ಮಾಡ್ತಿರುವಂತದ್ದು ರಚನೆ. ಥ್ಯಾಂಕ್ ಯು ಗುರುಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.